ಶ್ರೀ ರಾಷ್ಟ್ರಸಂತ ಕುಂದರನಂದಜಿ ಮಹಾರಾಜರಿಗೆ ಅನಂತ ಅನಂತ ನಾ ಇಲ್ಲಿ ನಮಸ್ತುಗಳನ್ನು ಹೇಳ್ತೇನೆ. ಯಾಕಂದ್ರೆ ನಮ್ಮ ಸಮಾಜ ಬಗ್ಗೆ ಯಾವುದೂ ರೀತಿ ಕಾಳಜಿ ವಹಿಸಿರ್ತಕ್ಕಂಥ ಯಾರ ಇದ್ರ ಅದು ಆಚಾರ್ಯ ಶ್ರೀ ರಾಷ್ಟ್ರಸಂತ ಕುಂದರನಂದಜಿ ಮುನಿ ಮಹಾರಾಜರ ಅಂತ ನಾ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಇಂಥ ಸಮಾವೇಶಗಳು ಅನೇಕ ಸಮಾವೇಶಗಳನ್ನ ಅವ್ರು ಮಾಡಿದ್ದಾರೆ. ಆ ಎಲ್ಲ ಸಮಾವೇಶದಲ್ಲಿ ನೀವು ಕೂಡ ಭಾಗವಹಿಸಿದಿರಿ. ಈಗಾಗಲೇ ನಮ್ಮ ಸಮಾಜ ಬಗ್ಗೆ ಏನೇನು ಬೇಡಿಕೆಗಳಿದವು ಆ ಸರ್ಕಾರಕ್ಕೆ ತಿಳಿಸ್ಬೇಕಾದ್ರೆ ನಮ್ಮ ಸಮಾಜದ ಒಂದು ಶಕ್ತಿ ತೋರಿಸ್ಬೇಕಾಗತ್ತೆ. ಅದನ್ನ ನಾವು ಇವತ್ತಿನ ದಿವಸ ಇಲ್ಲಿ ಮಾಡ್ತಾ ಇದ್ದೇವೆ. ನಾ ಯಾವತ್ತೂ ಹೇಳಿದ್ದೇನೆ, ನಮ್ಮ ಸಮಾಜದಾಗ ಈಗ ಕುಂದರನಂದಜಿ ಮಹಾರಾಜರು ಬಿಟ್ರೆ ನಾ ಯಾರ ಮೇಲೆ ಟೀಕಾ ಮಾಡೋದಿಲ್ಲ. ಆದ್ರೆ ಸಮಾಜ ಬಗ್ಗೆ ಕಳಕಳಿ ಇರಬೇಕಾದ್ರೆ ನಮ್ಮ ಸಮಾಜದ ಬೇಡಿಕೆಗಳಾಗ್ಲಿ, ನಮ್ಮ ಸಮಾಜದ ಏನೇನು ತೊಂದರೆಗಳಿದು ಅವೆಲ್ಲ ಅದ್ರ ಬಗ್ಗೆ ಕಾಳಜಿ ಯಾರ ವಹಿಸಿದಕ್ಕಂತ ಅದು ನಮ್ಮ ಮಹಾರಾಜರು ವಹಿಸಿದರು. ಯಾವತ್ತು ಎಲ್ಲರಿಗೂ ರಾಜಕಾರಣ ವಿರಹಿತ ಎಲ್ಲರಿಗೂ ಒಂದ ಕಡೆ ತರುವಂತ ವ್ಯವಸ್ಥೆ ಯಾರ ಮಾಡಿದ್ರ ಅದು ರಾಷ್ಟ್ರಸಂತ ಕುಂದರನಂದಜಿ ಮುನಿ ಮಹಾರಾಜರು ಇವತ್ತು ಮಾಡ್ತಾ ಇದ್ದಾರೆ. ಈಗಾಗಲೇ ಬಸ್ತವಾಡದಲ್ಲಿ ಕೂಡ ದೊಡ್ಡ ಸಮಾವೇಶವನ್ನು ಮಾಡಿದ್ರು. ಆ ಸಮಾವೇಶ ಮುಖಾಂತರ ಸರ್ಕಾರಿಗೆ ನಾವು ತಿಳಿಸೋ ವ್ಯವಸ್ಥೆಯನ್ನು ಕೂಡ ಮಾಡಿದ್ದು. ಆದ್ರೆ ಇನ್ನ ನಮ್ ಬೇಡಿಕೆ ಏನ್ ಐತಿ ಅದ ಇನ್ನ ಆಗಿಲ್ಲ. ಅದಾಗಬೇಕಾದ್ರೆ ನಮ್ಮ ಶಕ್ತಿ ತೋರಿಸಿ ನಮ್ಮ ಸಮಾಜ ಇದು ಅತಿ ಪ್ರಾಚೀನ ಧರ್ಮ ಸಮಾಜ ನಮ್ಮ ಈ ದೇಶದಲ್ಲಿದೆ. ಇದ್ರ ಬಗ್ಗೆ ಈಗಾಗಲೇ ನಾವು ಎಲ್ಲರೂ ಕೂಡಿ ಕಾಳಜಿ ವಹಿಸ್ತಕ್ಕಂಥ ದಿವಸಗಳು ಬಂದವು. ಯಾಕಂದ್ರೆ ಇನ್ನ ಇದ ರೀತಿ ನಮ್ಮ ನಡೆ ಅಲ್ಲಿದರ ಇತ್ತಂದ್ರೆ ಮುಂದಿನ ದಿವಸನ್ಯಾಗ ನಮ್ಮ ಧರ್ಮ ನೋಡಕ್ ಶಿಲ್ಲಕ್ ಉಳಿದಿಲ್ಲ. ಈಗ ನಾ ಬಹಳಷ್ಟು ಮಾತಾಡೋದಿಲ್ಲ. ಆದ್ರೆ ಸ್ವಾಮೀಜಿಯವರು ನಿಮಗೆ ಒಂದ ಕೇಳ್ತೇನೆ, ಭಟ್ಟಾರಕ ಇವತ್ತು ಎಲ್ಲರೂ ಇಲ್ಲಿ ಒಂದ್ ಕಡೆ ಸೇರಿದಾರ. ನಾ ಎಲ್ಲಾ ಭಟ್ಟಾರಕ ಮಹಾರಾಜಗಳಿಗೆ ಒಂದ ವಿನಂತಿ ಮಾಡ್ತೇನೆ. ಈಗಾಗಲೇ ಸಮಾಜದಾಗ ಏನ್ ಪಂಥ ವಾದಗಳು ಚಾಲುದೋ ಆ ಪಂಥ ವಾದಗಳು ಮುಗಿಬೇಕಾದ್ರೆ ನೀವು ಎಲ್ಲರೂ ಕೈಯಲ್ಲಿ ಇದನ್ನ ತಗೋಬೇಕಾಗ್ತೈತಿ. ಎಲ್ಲಾ ಸ್ವಾಮೀಜಿಯವ್ರ ಕಡೆ ನೀವು ಹೋಗ್ಬೇಕಾಗ್ತೈತಿ. ಈಗಾಗಲೇ ಎಲ್ಲಾ ಸ್ವಾಮೀಜಿಯವ್ರ ಕಡೆ ನಾವು ಕೂಡ ಹೋಗ್ತಿರ್ತೋ. ಆದ್ರೆ ನಮ್ಮಲ್ಲೇ ಏನ್ ಭಿನ್ನ ಅಭಿಪ್ರಾಯಗಳು ಹುಟ್ಟುತ್ತಾ ಇದಾವೆ. ಅದನ್ನ ಎಲ್ಲರ ಮುಗಿಬೇಕಾದ್ರೆ ನಮ್ಮೆಲ್ಲಾ ಭಟ್ಟಾರಕ ಸ್ವಾಮೀಜಿಯವ್ರು ನೀವು ಮುಂದಾಗ್ಬೇಕು. ಸ್ವಾಮೀಜಿಯವ್ರು ಈಗ ಎಲ್ಲರೂ ಭಟ್ಟಾರಕಗಳು ಹೆಂಗಿದಾರ, ಎಲ್ಲಾ ತರುಣರಿದಾರ. ಮತ್ತು ಅವರಿಗೆ ವಿಹಾರ ಮಾಡುವಂತ ವ್ಯವಸ್ಥೆನೂ ಕೂಡ ಸಮಾಜದಾಗೆ. ಅದಕ್ಕಾಗಿ ಹುಂಚಾ ಸ್ವಾಮೀಜಿಯವರು ಇರ್ಬೋದು, ನಮ್ಮ ಎನ್ಆರ್ಪುರ ಸ್ವಾಮೀಜಿಯವರು ಇರ್ಬೋದು, ನೀವು ಬರೀ ಅಲ್ಲಿ ಕೂತ್ರ ನಡೆದಿಲ್ಲ ಸ್ವಾಮೀಜಿ, ನೀವು ಇಲ್ಲಿ ತಕ ಬರ್ಬೇಕು, ನಮ್ಮ ಕಡೆ ನೀವು ವಿಹಾರ ಮಾಡ್ಬೇಕು. ಈಗಾಗಲೇ ನೀವು ಮಾಡ್ತಾ ಇದ್ದೀರಿ. ಆದ್ರೆ ಜನರಿಗೆ ತಿಳಿಸುವಂತ ವ್ಯವಸ್ಥೆ ನಿಮ್ ಮುಖಾಂತರ ಏನಾಗತ್ತೆ ಅದು ನಮ್ಮ ಮುಖಾಂತರದಿಂದ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಕಡೆ ನೋಡೋ ದೃಷ್ಟಿಕೋನ ಬೇರೆ ಮಂದಿದ್. ನಾವು ರಾಜಕೀಯವಾಗಿರ್ತೋ ನನ್ನ ಕೆಲವೊಂದ್ ಮಂದಿ ನಮ್ಮನ್ನ ನಂಬೋದಿಲ್ಲ. ಆದ್ರೆ ಸಮಾಜ ನಿಮ್ಮನ್ನ ನಂಬ್ತಿತ್ತು. ಸ್ವಾಮೀಜಿ ಅವರ ನಿಮ್ಗೆ ಒಂದ ವಿನಂತಿ ಐತಿ, ನೀವು ವಿಹಾರ ಮಾಡಿ ನಮ್ಮ ಸಮಾಜ ಏನೀಗ ಪಂಥವಾದದಾಗ ಭಿನ್ನ ಭಿನ್ನ ಆಗೈತಿ ಅದನ್ನೆಲ್ಲ ಕೂಡಿಸುವಂತ ವ್ಯವಸ್ಥೆ ಮುಂದಿನ ದಿವಸನ್ಯಾಗ ನೀವು ಮಾಡ್ಬೇಕಾಗಿತ್ತೆ ಸ್ವಾಮೀಜಿ. ನಾ ಇಷ್ಟ ಹೇಳ್ತೇನೆ, ಜಾಸ್ತಿ ಏನು ಹೇಳೋದಿಲ್ಲ. ಮತ್ತು ಈ ಸಮಾವೇಶಕ್ಕೆ ನಾನು ಫುಲ್ ಅಂದ್ರೆ ನಮ್ಮ ಅರಿಯಂತ ಉದ್ಯೋಗ ಸಮೂಹ ಆಗಲಿ, ನಮ್ಮೆಲ್ಲ ನಿಪ್ಪಾಣಿ ಮತಕ್ಷೇತ್ರ ಆಗಲಿ ಇದ್ರ ವತಿಯಿಂದ ಬೆಂಬಲವನ್ನು ಸೂಚಿಸುತ್ತದ. ನನಗೂ ಕೂಡ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಯೋಜಕರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.